ನಮಸ್ಕಾರ. ಮುಂಬೈ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ನಾನು ಸವಿತಾ ಕುಲಕರ್ಣಿ. ಮುಂಬೈ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಆಶ್ರಯದಲ್ಲಿ ಲೇಖಕ ಪ್ರಭಾಕರ್ ದೇವಾಡಿಗ ಆರೂರು ಅವರ ಚೊಚ್ಚಲ ಕೃತಿ ಲಲಿತ ರಂಗ ಗುಣನಾಯಕ ಲೋಕಾರ್ಪಣೆಗೊಂಡಿದೆ. ಕಲೆ, ಸಾಹಿತ್ಯ ಮತ್ತು ಸಾಧನೆಯ ಸಂಗಮವಾಗಿದ್ದ ಈ ಕಾರ್ಯಕ್ರಮದ ಕುರಿತು ಒಂದು ವರದಿ. ಮುಂಬಯಿಯ ವಿದ್ಯಾನಗರಿ ಕಲೀನಾದ ಜೆಪಿ ನಾಯಕ್ ಭವನ ಮಾರ್ಚ್ 20 ಶುಕ್ರವಾರ ಸಾಹಿತ್ಯಾಸಕ್ತರಿಂದ ಕಳೆಗಟ್ಟಿತ್ತು. ಹಿರಿಯ ರಂಗತಜ್ಞ ಡಾ ಭರತ್ ಕುಮಾರ್ ಪೊಲಿಪು ಅವರು ಪ್ರಭಾಕರ್ ದೇವಾಡಿಗ ಆರೂರು ರಚಿಸಿದ ಗುಣಪಾಲ್ ಉಡುಪಿ ಅವರ ಬದುಕು, ಬರಹ ಆಧಾರಿತ ಲಲಿತ ರಂಗ ಗುಣನಾಯಕ ಕೃತಿಯನ್ನು ಬಿಡುಗಡೆ ಮಾಡಿದರು. ಈ ವೇಳೆ ಮಾತನಾಡಿದ ಅವರು ಗುಣಪಾಲ್ ಉಡುಪಿ ಅವರ ರಂಗಭೂಮಿ ಸೇವೆಯನ್ನು ಸ್ಮರಿಸಿದರು. ಗುಣಪಾಲ್ ನಾನು ಮುಂಬೈಗೆ ಬರುವ ಮೊದಲೇ ಇಲ್ಲಿ ಆಗ್ಲೇ ಒಳ್ಳೆಯ ನಟ, ಕಲಾವಿದ ಎಂಬುದನ್ನು ಸಾಬೀತುಪಡಿಸಿದ್ದಾರೆ. ನಾನು ಉಡುಪಿಯಲ್ಲಿರುವಾಗ ಉಡುಪಿಯಲ್ಲಿ ರಥಬೀದಿಯಲ್ಲಿ ಒಂದು ಕಲಾವೃಂದ ಅಂತ ಒಂದು ಸಂಸ್ಥೆ ಇತ್ತು. ಆ ಸಂಸ್ಥೆಯಲ್ಲಿ ಅವರು ರಥಬೀದಿ ಪಕ್ಕದಲ್ಲಿ ಅವರ ಮನೆ ಉಡುಪಿಯಲ್ಲಿ. ನಾನು ಆಗ ಮುಂಬೈಗೆ ಬಂದಿರಲಿಲ್ಲ. ಕಲಾವೃಂದದ ಮೂಲಕ ಅನೇಕ ರಂಗ ಚಟುವಟಿಕೆಗಳನ್ನು ಅವರು ಮಾಡ್ತಾ ಬಂದವರು. ಮುಂಬೈಗೆ ಬಂದರು. ಮುಂಬೈಯಲ್ಲಿ ಅವರು ತುಂಬಾ ಕಷ್ಟದ ದಿನಗಳನ್ನು ಕಂಡಿದ್ದಾರೆ. ನಾನು ಮತ್ತು ಈಶ್ವರಲ್ಲವರು ಅವರು ಅನೇಕ ಬಾರಿ ಅವರ ಮನೆಗೆ ಹೋದದ್ದುಂಟು. ಚಾಳಲ್ಲಿ ಎಲ್ಲೆಲ್ಲೆಲ್ಲೂ ವಾಸ ಮಾಡುತ್ತಾ, ಏನೇನೋ ಕೆಲಸ ಮಾಡುತ್ತಾ ತುಂಬಾ ಕಷ್ಟ. ನಾವು ಕಣ್ಣಾರೆ ಕಂಡ ಒಂದು ನಿದರ್ಶನಗಳು ತುಂಬಾ ಇದೆ. ನಾವು ತುಂಬಾ ಅವರು ಎಲ್ಲೆಲ್ಲಿ ವಾಸಕ್ಕೆ ಹೋಗ್ತಿದ್ರು ಅಲ್ಲೆಲ್ಲ ನಾನು ಮತ್ತೆ ಈಶ್ವರ ಹೋಗ್ತಿದ್ದೆವು. ಅವರೊಟ್ಟಿಗೆ ಕೂತು ಮಾತುಕತೆ ಆಡ್ತಿದ್ದೆವು. ಅವರ ಕಷ್ಟವನ್ನು ನೋಡ್ತಿದ್ದೆವು. ನಾವು ಕೂಡ ಬ್ಯಾಚುಲರ್ ಹಾಗಾಗಿ ಎಲ್ಲೆಲ್ಲೂ ತಿರುಗಾಡುವ ಒಂದು ಸ್ವಾತಂತ್ರ್ಯ ನಮಗಿತ್ತು. ಅಂತ ಸಂದರ್ಭದಲ್ಲಿ ಗುಣಪಾಲ್ ಜಾಲಿ ಫ್ರೆಂಡ್ ಸರ್ಕಲ್ ಮೂಲಕ ತುಂಬಾ ನಾಟಕಗಳನ್ನು ಮಾಡಿದ್ದಾರೆ. ಮಾಡ್ತಾ ಮಾಡ್ತಾ ಸಾಮಾಜಿಕವಾಗಿ ತೊಡಗಿಸಿಕೊಂಡು ಅಲೆಯನ್ನು ಕೂಡ ಅನುಭವಿಸಿಕೊಂಡು ಅವ್ರ ಜೀವನ ನಿರ್ವಹಣೆ ಮಾಡ್ತಿದ್ರು. ಒಂದು ಸಂದರ್ಭದಲ್ಲಿ ನನ್ನ ನಾಟಕದಲ್ಲೂ ಕೂಡ ಅವರು ಅಭಿನಯ ಮಾಡುವ ಅವಕಾಶ ನನಗೆ, ಅವರನ್ನು ದುಡಿಸಿಕೊಡುವ ಅವಕಾಶ ನನಗೂ ಬಂದಿತ್ತು. ಅಭಿನಯ ಅಂದ್ರೆ ಅವರು ಒಂಥರ ಮೈ ಮೇಲೆ ಬಂದಾಗೆ ಅವರಿಗೆ ಅಭಿನಯಕ್ಕಾಗಿ ಏನು ಬೇಕಾದ್ರೂ ತ್ಯಾಗ ಮಾಡ್ಲಿಕ್ಕೆ ಸಿದ್ಧರಿರ್ತಾರೆ. ಅವರು ಒಂದು ಪಾತ್ರ ಕೊಟ್ರೆ ಪಾತ್ರದ ಆಳವನ್ನು ಅರಿತು ಎಷ್ಟು ಒಂದು ಇನ್ವಾಲ್ವ್ಮೆಂಟ್ ಅಂದ್ರೆ ನಮಗೆ ಕೆಲಸ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಿಲ್ಲ, ಅಷ್ಟು ಇನ್ವಾಲ್ವ್ಮೆಂಟ್ ಅವರದ್ದು. ಅಂದ್ರೆ ಪಾತ್ರದ ಔಚಿತ್ಯವನ್ನು ಮೀರಿ ಕೂಡ ಹೋಗುವಂತ ಒಂದು ತನ್ಮಯತೆ ಅವರಲ್ಲಿತ್ತು. ಅದು ಒಳ್ಳೆಯದು. ಹಾಗೂ ಕೆಲವು ಕಡೆ ಕೆಲವೊಂದು ಸಂದರ್ಭದಲ್ಲಿ ಮಿತಿಗಳು ಆಗ್ತಿತ್ತು. ಅದು ಮುಖ್ಯ ಅಲ್ಲ. ಆದ್ರೆ ಬರೀ ಅವರು ಕಲಾವಿದ ಮಾತ್ರನ ಅಲ್ಲ, ಕಲಾವಿದನ ಒಳಗೆ ಇರುವ ಒಂದು ಮನುಷ್ಯತ್ವ, ಮಾನವೀಯ ಗುಣಗಳನ್ನು ಅವರು ಬೇರೆ ಬೇರೆ ಲೆವೆಲಲ್ಲಿ ಅದನ್ನು ಮಾಡ್ತಾ ಬಂದಿದ್ದಾರೆ. ರಾಜಕಾರಣಿಯಾಗಿ, ಸಮಾಜ ಸೇವಕನಾಗಿ, ಈಗ ಮೀರಾ ರೋಡಲ್ಲಿ ಅವ್ರ ನೆಲೆ ನಿಂತರು ಅಲ್ಲಿ ಆದಿವಾಸಿಗಳ ಮನೆಗೆ ಹೋಗಿ ಅವರ ಎಲ್ಲಾ ಕಷ್ಟಗಳನ್ನು ದೂರ ಮಾಡುವಂತ ನಿರಂತರ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ಕರಾಟೆ ಅವರ ಒಂದು ಪಾರ್ಟ್ ಟೈಮ್ ಉದ್ಯೋಗ ಇರ್ಬೋದು, ಆದ್ರೆ ಕರಾಟೆಗಿಂತ ಮುಖ್ಯವಾಗಿ ಮನುಷ್ಯನ ಆಳದ ಸಂಕಷ್ಟವನ್ನು ಅರಿಯುವಂತ ಒಂದು ಒಳ್ಳೆಯ ಗುಣಪಾಲ ಉಡುಪಿ ಅವರಲ್ಲಿ ಇದೆ. ಅದು ನಾವು ಕಂಡಿದ್ದೇವೆ. ಈ ಕೃತಿಯಲ್ಲಿ ಅವರು ತನ್ನ ಎಲ್ಲ ಬದುಕಿನ ಏಳು ಬೀಳನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಭಾಕರ್ ಅವರು ತುಂಬಾ ಚೆನ್ನಾಗಿ, ಅಂದ್ರೆ ಯಾವುದೇ ಉತ್ಪ್ರೇಕ್ಷತೆ ಇಲ್ಲದೆ ಒಂದು ಸಮಗ್ರೀಕರಣದ ನೆಲೆಯಲ್ಲಿ ಪ್ರಭಾಕರ್ ಅವರು ಒಳ್ಳೆಯ ಒಂದು ಕೃತಿಯನ್ನು ರಚಿಸಿದ್ದಾರೆ. ಅದಕ್ಕಾಗಿ ಅವರಿಗೆಲ್ಲ ಪ್ರಭಾಕರ್ಗೆ ಕೂಡ ಅಭಿನಂದನೆ, ಗುಣಪಾಲಕ್ಕೆ ಕೂಡ ಅಭಿನಂದನೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮುಂಬೈ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಜಿಎನ್ ಉಪಾಧ್ಯ ಅವರು ವಹಿಸಿದ್ದರು. ತಮ್ಮ ಪ್ರಾಸ್ತಾವಿಕ ನುಡಿಗಳಲ್ಲಿ ವಿಭಾಗದ ಸಾಹಿತ್ಯಿಕ ಚಟುವಟಿಕೆಗಳ ಬಗ್ಗೆ ಅವರು ಬೆಳಕು ಚೆಲ್ಲಿದರು. ಗೆಳೆಯ ಪ್ರಭಾಕರ ದೇವಾಡಿಗ ಅವರ ಚೊಚ್ಚಲ ಕೃತಿ ಬಿಡುಗಡೆ ಆಗ್ತಾ ಇದೆ. ಅಭಿಮಾನ ಪಡುವಂತಹ ಸಂಗತಿ. ಬಹಳ ಕಷ್ಟಪಟ್ಟು ಬದುಕನ್ನು ಕಟ್ಟಿಕೊಂಡು ಮೇಲೆ ಬಂದು ತನ್ನ ಬದುಕನ್ನು ಕಟ್ಟಬೇಕು, ಜೊತೆಗೆ
ಕೃತಿಯನ್ನು ಕಟ್ಟಬೇಕಾಗತ್ತೆ ಅನ್ನುವಂಥದ್ದು ಅಂತಹ ಕೆಲಸವನ್ನ ಮಾಡಿದಂತಹ ಪ್ರಭಾಕರ್ ದೇವಾಡಿಗ ಅವರ ಸಾಧನೆ ಇವತ್ತು ಸಾರ್ಥಕ್ಯವನ್ನ ಪಡೀತಾ ಇದೆ. ಕನ್ನಡ ವಿಭಾಗದ ವಿದ್ಯಾರ್ಥಿಗಳು ಇಲ್ಲೆಲ್ಲ ಸಂಶೋಧನಾ ವಿದ್ಯಾರ್ಥಿಗಳು, PhD ವಿದ್ಯಾರ್ಥಿಗಳು, ಅನಂತರ MPhil ವಿದ್ಯಾರ್ಥಿಗಳು, ಸಂಶೋಧನಾ ವಿದ್ಯಾರ್ಥಿಗಳು ಕೃತಿಗಳನ್ನು ರಚನೆ ಮಾಡ್ತಾ ಇದ್ರು. ಕಳೆದ 5-6 ವರ್ಷಗಳಿಂದ MA ವಿದ್ಯಾರ್ಥಿಗಳು ಆಗ ತಾನೇ ಹೆಚ್ಚಾಗಿ ಸಾಹಿತ್ಯದ ಒಂದು ಹಿನ್ನೆಲೆ ಇಲ್ಲದಿದ್ರು ವಿಭಾಗಕ್ಕೆ ಬಂದು, ವಿಶ್ವವಿದ್ಯಾಲಯಕ್ಕೆ ಬಂದು, ಕ್ಯಾಂಪಸ್ಸಿಗೆ ಬಂದು ದೊಡ್ಡ ಪ್ರಮಾಣದಲ್ಲಿ ಇವತ್ತು 20 ಕೃತಿಗಳು, ಮಹತ್ವದ ಕೃತಿಗಳು ರಚನೆಯಾಗಿದೆ ಕಳೆದ 5-6 ವರ್ಷಗಳಲ್ಲಿ MA ವಿದ್ಯಾರ್ಥಿಗಳು. ಇದು ಅಭಿಮಾನ ಪಡುವಂತಹ ಸಂಗತಿ. ಗೀತಾ ಮಂಜುನಾಥ್ ಅವರಿಂದ ತೊಡಗಿ ಇವತ್ತಿನ ಪ್ರಭಾಕರ್ ಅವರು, ಅನಿತಾ ತಾಕೋಡೆ ಆಗಿರ್ಬೋದು, ಸುರೇಖಾ ಶೆಟ್ಟಿ ಆಗಿರ್ಬೋದು, ಅನಂತರ ಜ್ಯೋತಿ ಶೆಟ್ಟಿ, ಉದಯ್ ಶೆಟ್ಟಿ, ಕಲಾ ಭಾಗವತ್, ಸೋಮಶೇಖರ್ ಮಸಳಿ, ಶಶಿಕಲಾ ಹೆಗಡೆ ಇಲ್ಲಿದ್ದಾರೆ, ಪಾರ್ವತಿ ಪೂಜಾರಿ, ಸವಿತಾ ಅರುಣ್ ಶೆಟ್ಟಿ, ಸುರೇಖಾ ಹರಿಪ್ರಸಾದ್ ಶೆಟ್ಟಿ, ಪ್ರತಿಭಾ ರಾವ್, ಸುಭಲಕ್ಷ್ಮಿ ಶೆಟ್ಟಿ, ಅನಂತರ ವಿದ್ಯಾ ರಾಮಕೃಷ್ಣ. ದೊಡ್ಡ ಒಂದು ಪರಂಪರೆಯನ್ನು ನಿರ್ಮಾಣ ಮಾಡಿದ್ದಾರೆ MA ವಿದ್ಯಾರ್ಥಿಗಳು. ನಾವೇನು ಕಮ್ಮಿ ಇಲ್ಲ ಎನ್ನುವುದನ್ನ ತೋರಿಸಿಕೊಟ್ಟಿದ್ದಾರೆ. ಆ ಮಾಲಿಕೆಗೆ ಇವತ್ತು ಪ್ರಭಾಕರ ದೇವಾಡಿಗ ಅವರ ಹೆಸರು ಸೇರ್ಪಡೆಯಾಗ್ತಾ ಇರುವಂತಹದ್ದು ಅಭಿಮಾನ ಪಡುವಂತಹ ಸಂಗತಿ. ಅದಕ್ಕೆ ಎಲ್ಲ ಸಕಲ ಕಾರಣಭೂತರು ಅಂತ ಹೇಳಿದ್ರೆ ನಮ್ಮ ಗುಣಪಾದ ಉಡುಪಿಯು ಮುಂಬೈಗೆ ಬರಿಗಾಲಲ್ಲಿ ವಲಸೆ ಬಂದು ಬದುಕನ್ನ ಕಟ್ಟಿಕೊಂಡು ಅನೇಕ ನೆಲೆಗಳಲ್ಲಿ ಅವ್ರು ಮಾಡಿರುವಂತಹ ಇವತ್ತು ಆ ಕೃತಿಯನ್ನು ಓದಿ ನೋಡ್ಬೇಕು, ಅಭಿಮಾನ ಆಗುತ್ತೆ, ರೋಮಾಂಚನಗೊಳ್ಬೇಕು. ಒಬ್ಬ ವ್ಯಕ್ತಿ ಸ್ವಾಭಿಮಾನವನ್ನು ಇಟ್ಟುಕೊಂಡು ಹೇಗೆ ಬೆಳಿಲಿಕ್ಕೆ ಸಾಧ್ಯ ಉಂಟು. ನಾವು ಯಾರ್ಯಾರನ್ನ ಇವತ್ತು ಯಾರನ್ನ ಮಾದರಿಯಾಗಿ ಇಟ್ಟುಕೊಳ್ಬೇಕು. ನರಹಳ್ಳಿ ಹೇಳ್ತಾರೆ, ನಮ್ಮ ಕಣ್ಣು ಮುಂದೆ ಇಲ್ಲ. ಒಂದು ಘನಸ್ಥಿಕೆಯನ್ನ, ಒಂದು ಘನ ವ್ಯಕ್ತಿತ್ವವನ್ನ, ಮಾತು ಕೃತಿಗಳ ನಡುವೆ ಎರಡಿಲ್ಲದಂತಹ ವ್ಯಕ್ತಿ, ಅನೇಕರಿಗೆ ಸಹಾಯವನ್ನು ಮಾಡಿದ್ರು. ನಿನ್ನೆ ಯುಗಾದಿ ಹಬ್ಬ ಇತ್ತು, ಸ್ವಲ್ಪ ಬಿಡುವು ಮಾಡಿಕೊಂಡು ಒಂದು ಊರಿನ ಕತೆ, ಬರ್ಗೂರು ನಿರ್ದೇಶನದ ಸಿನಿಮಾ ನೋಡಿದೆ. ದಯವಿಟ್ಟು ನೋಡ್ಬೇಕು. 1 ಗಂಟೆ, ಬಹುಶಃ 1.5 ಗಂಟೆ, 93 ನಿಮಿಷದ ಸಿನಿಮಾ. ತುಂಬಾ ಪರಿಣಾಮಕಾರಿಯಾದಂತಹ ಸಿನಿಮಾ. ಅದರಲ್ಲಿ ಅವರು ಮುಖ್ಯ ಪಾತ್ರವನ್ನು ಮಾಡಿದರೆ ನನಗೆ ಆಶ್ಚರ್ಯ ಆಗುತ್ತೆ. ಅನಂತನಾಗ್ ಒಟ್ಟಿಗೆ, ವಿಷ್ಣುವರ್ಧನ್ ಒಟ್ಟಿಗೆ ಕನ್ನಡ ಚಿತ್ರರಂಗದ ಅನೇಕ ಕಲಾವಿದರೊಂದಿಗೆ ಅವರು ಕೆಲಸವನ್ನು ಮಾಡಿದರು, ಗಮನಿಸಿದ್ದೇನೆ. ಅಷ್ಟೇ ಅಲ್ಲ, ಬರ್ಗೂರು ಅವರು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಸಿನಿಮಾ ನಿರ್ದೇಶಕನಾಗಿ ಹೆಸರು ಮಾಡಿದ್ರೆ ಅದಕ್ಕೆ ಕಾರಣ ನಮ್ಮ ಉಡುಪಾದ ಉಡುಪಿಯವರು. ಖ್ಯಾತ ಲೇಖಕಿ ಲತಾ ಸಂತೋಷ್ ಶೆಟ್ಟಿ ಅವರು ಕೃತಿಯನ್ನು ಪರಿಚಯಿಸುತ್ತಾ ಪುಸ್ತಕದ ಆಳ ಅಗಲಗಳನ್ನು ಸಭೆಯ ಮುಂದಿಟ್ಟರು. ಮುಂಬೈ ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗದ MA ಪದವಿಯ ಸಮಯದಲ್ಲಿ ಪ್ರಭಾಕರ ದೇವಾಡಿಗರು ಸಾಧಕರೊಬ್ಬರ ಬಗ್ಗೆ ಬರೆದ ಬರಹ ಇದು ಅವರ ಚೊಚ್ಚಲ ಕೃತಿಯಾಗಿ ಬೆಳಕು ಬಂದಿತು. ರಂಗಭೂಮಿಯೇ ದೇಗುಲ, ಪ್ರೇಕ್ಷಕರೇ ದೇವರು, ಕಲೆಯೇ ಪೂಜೆ, ಆರಾಧನೆ ಎನ್ನುವ ಮನೋಭಾವ ಹೊಂದಿರುವ ಮುಂಬೈ ಮಹಾನಗರದಲ್ಲಿ ಕಲಾ ಸೇವೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡ ಕಲಾವಿದ, ಕಲಾ ಸಾಧಕ ಗುಣಪಾಲ ಉಡುಪಿಯವರ ಬದುಕು ಹಾಗೂ ಕಲಾ ಸಾಧನೆಯ ಬಗ್ಗೆ ಬೆಳಕು ಚೆಲ್ಲುವ ಕೃತಿ ಇದು. ಪ್ರಭಾಕರ ದೇವಾಡಿಗರು ತಮ್ಮ ಅನುಭವದ ಮಿತಿಯಲ್ಲಿ ಬರೆದ ಕೃತಿಯನ್ನು ನಾವು ಓದುತ್ತಾ ಹೋದಂತೆ ಗುಣಪಾಲರ ವಿವಿಧ ಕ್ಷೇತ್ರಗಳ ಸಾಧನೆಯ ಪುಟಗಳು ತೆರೆದುಕೊಳ್ಳುತ್ತಾ ಅವರು ಬದುಕಿನಲ್ಲಿ ಗೆದ್ದ ಹಾಗೂ ಸೋತ 2 ವಿಚಾರಗಳ ಸುದೀರ್ಘ ಪ್ರಯಾಣದ ಸಾಧನೆಯನ್ನು ಅಕ್ಷರ ರೂಪಕ್ಕಿಳಿಸಿದಂತಹ ಫಲವೇ ಈ ಕೃತಿ. ಈ ಕೃತಿಯನ್ನು ಹಲವು ಅಧ್ಯಾಯಗಳಲ್ಲಿ ವಿಂಗಡಿಸಿದ್ದು, ರಂಗಭೂಮಿ ಒಂದು ವಿವೇಚನೆ ಎನ್ನುವ ಆ ಭಾಗದಲ್ಲಿ ಗುಣಪಾಲರು ನಾಟಕ, ಯಕ್ಷಗಾನ, ಸಿನಿಮಾದಲ್ಲಿ ಅನುಭವಿಸಿದಂತಹ ಕಥೆಗಳ, ಅವರ ಜೀವನ ಅನುಭವದ ಘಟನೆಗಳು ಎಲ್ಲ ಅದರಲ್ಲಿದೆ. ಮತ್ತೆ ಮುಂಬೈ ಬದುಕು, ಅದರಲ್ಲಿ ಉಡುಪಿಯವರ ಉದ್ಯೋಗದಲ್ಲಿ ಆದ ಪರಿವರ್ತನೆಯ ನೋವು, ನಲಿವು, ಗೃಹಸ್ಥ ಜೀವನದ ಏಳು ಬೀಳುಗಳು, ಕಷ್ಟ ನಷ್ಟಗಳು, ಬದುಕು ಭಾವನೆಯ ವಿವರಣೆಗಳು ಇದೆಲ್ಲ ಅದರಲ್ಲಿ ಇದೆ. ಮತ್ತೊಂದು ಅಧ್ಯಾಯದಲ್ಲಿ ಜೀವನ ವೃತ್ತಾಂತ ಅಂತ, ಇದರಲ್ಲಿ ಗುಣಪಾಲರ ವ್ಯಕ್ತಿತ್ವದ ಬಗ್ಗೆ ಸೂಕ್ಷ್ಮವಾಗಿ ಬರೆದಂತಹ ವಿವರಣೆಗಳಿವೆ. ಹಾಗೆ ಓದುತ್ತಾ ಸಾಗಿದಾಗ ಉಡುಪಿಯವರ ನಾಮ ವಿಶೇಷತೆಯ ವಿವರಣೆ ಕೂಡ ನಮಗೆ ಒದಗಿ ಬರ್ತದೆ. ಗುಣಪಾಲರ ಹುಟ್ಟು ಮತ್ತು ಬಾಲ್ಯದ ವಿವಿಧ ಮಗ್ಗುಲುಗಳ ಸಂಕ್ಷಿಪ್ತ ಮಾಹಿತಿ ಈ ಕೃತಿಯೊಳಗೆ ಸಿಗ್ತದೆ. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದ ಕೇಂದ್ರ ಬಿಂದು ಗುಣಪಾಲ್ ಉಡುಪಿ ಅವರನ್ನು ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು ತಮ್ಮ ಭಾವನಾತ್ಮಕ ಅನುಭವಗಳನ್ನು ಹಂಚಿಕೊಂಡರು. ಇದರಲ್ಲಿ ಮುಖ್ಯವಾಗಿ ನಮ್ಮ ಸೋಮನಾಥ್ ಕಸ್ಕರ ಹಾಸ್ಯಕವಿ ಅವರು ಬರೆದ ಶ್ರದ್ಧಾಂಜಲಿ ನಾಟಕ
ಅದರಲ್ಲಿ ಅವಕಾಶ ನನಗೆ ಸಿಕ್ತು. ಎಂ ಡಿ ದಯಾನಂದ ಸರಸ್ವತಿ ಕಾಲೇಜು, ನಮ್ಮ ಎಂ ಡಿ ಕಾಲೇಜು. ಆಗ ಎಲ್ಲ ನಾಟಕಕ್ಕೆ ಬಂದ ಪ್ರೇಕ್ಷಕರ ರೀತಿ ಆಶ್ಚರ್ಯವಾಗಿದ್ದರು. ಈಗ ಚಿತ್ರರಂಗದಲ್ಲಿ ಹಾಸ್ಯ ಇದು ಪ್ರೇಮ ಕವಿ ಹೇಳ್ಬೋದು ಅವರು, ಜಯಂತ್ ಕಾಯ್ಕಿಣಿ ಅವರು, ಭರತ್ ಕುಮಾರ್, ಶ್ರೀನಿವಾಸ್ ಜೋಕಟ್ಟೆ, ವಿವೇಕ್ ಶಾನ್ಬಾಗ್ ಇವರೆಲ್ಲ ನನ್ನ ಪಾತ್ರವನ್ನು ನೋಡಿದ್ದಾರೆ. ಸೋಮನಾಥ್ ಟರ್ಕೇಂದ್ರ, ಶ್ರದ್ಧಾಂಜಲಿ ಒಂದು ಪಾತ್ರ ಮಾಡುವಾಗ ನಾನು ಅದಕ್ಕೆ ಜೀವ ಕೊಡ್ತೇನೆ. ಎಲ್ಲ ಮರಿತೇನೆ. ಈ ಫೋಟೋ ಕ್ಯಾಮರಾ ಎಲ್ಲ ನನಗೆ ಮೊದಲಿಂದ ಇಷ್ಟನೇ ಇಲ್ಲ. ಈ ಶೂಟಿಂಗ್ ಗೀಟಿಂಗ್ ಎಲ್ಲ ಪಾತ್ರ ಮಾಡುವಾಗ ಪಾತ್ರದ ಮೇಲೆ ನನಗೆ ಡಿಸ್ಟರ್ಬ್ ಆಗ್ತದೆ. ಏನು ಮೈಕಿಗೆ ಅಂತ ಇಲ್ಲ, ನನ್ನ ಸ್ವರ ಮೈಕಿಲ್ಲದ ಸಹ ನಾನು ಅಷ್ಟು ಸ್ವರ ಅದರಲ್ಲೆಲ್ಲ ಹೆಚ್ಚು ಅದಕ್ಕೆ ಆಸಕ್ತಿ ಕೊಡುದಿಲ್ಲ. ಅಭಿನಯ ಆ ಪಾತ್ರ ಅಂದ್ರೆ ಆ ಪಾತ್ರದ ಒಳಗೆ ಹೋಗ್ತೇನೆ ನಾನು. ಅಂದ್ರೆ ಪಾತ್ರ ಮಾಡಿ ಎಲ್ಲ ಪಾತ್ರದಲ್ಲಿ ನನ್ನ ವಿದ್ಯಾರ್ಥಿಗಳಿಗೂ ಸಹ ಅದೇ ಕಲಿಸ್ತೇನೆ. ಈಗ ಈ ವೇದಿಕೆಯಲ್ಲಿ ಅತ್ಯುನ್ನತ ಶೈಕ್ಷಣಿಕ ಸಂಶೋಧನಾ ಪದವಿ, ಈ ಸಾಹಿತ್ಯದ ಒಂದು ದೇಗುಲ, ಇದು ಅಕ್ಷರಗಳ ದೇಗುಲ. ಡಾಕ್ಟರ್ ಅಂತ ಪದವಿ ಏನೋ ನಂಗೆ ಮೊದಲು ಇಂಗ್ಲಿಷ್ ಡ್ರಾಮ ಇದರೆಲ್ಲ ಮಾಡಿದ್ದೇನೆ ನಾನು. ಡಬ್ಬಿಂಗ್ ಇದರಲ್ಲಿ ಸಹ ಯೇಸು ಕ್ರಿಸ್ತನ ಡಬ್ಬಿಂಗ್ ನಲ್ಲಿ ಸಹ ಅಮೆರಿಕನ್ ನಾವು ನಂಗೆ ಡೈರೆಕ್ಟರ್ ನೋಡಿದ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಮನೆಯಲ್ಲಿ. ಆದ್ರೆ ಏನೋ ಒಂದು ಎಲರ್ಜಿ ಇಂಗ್ಲಿಷ್, ಕನ್ನಡ ಅಂದ್ರೆ ಅಷ್ಟು ಪ್ರೀತಿ. ಏನೋ ಈ ತರ ಶಬ್ದಗಳೆಲ್ಲ ಇಲ್ವ. ಎಲ್ಲರೂ ಡಾಕ್ಟರು, ಎಲ್ಲಿ ಹೋದ್ರು ಹಣ ಕೊಟ್ಟರೆ ಡಾಕ್ಟರೇಟ್ ಅದು ಇದು ನನಗೆ ಸಹ ವಾಪಸ್ ಬಂದಿದ್ದೆ. ನಂಗೆ ಬೇಡ ಅಂತ ಹೇಳಿದ್ರು, ಮಾನಕತ್ತ ಡಾಕ್ಟರೇಟ್ ಬೇಡ. ಅತ್ಯುನ್ನತ ಶೈಕ್ಷಣಿಕ ಸಂಶೋಧನಾ ಪದವಿ ಪಡೆದ ಸಾಧನೆ ಯಶಸ್ವಿಗೆ ಅದೆಷ್ಟು ಕಷ್ಟ ಬಂದಿದ್ದಾರೆ. ನಮ್ಮ ಮನೆಯಲ್ಲಿ ಲಿಫ್ಟ್ ಇಲ್ಲ. ಆ ಪುಸ್ತಕ ಓದಿದ್ರೆ ಗೊತ್ತಾಗ್ತದೆ. 35 ವರ್ಷದಿಂದ ಇರ್ತದೆ. ದಿವಸಕ್ಕೆ 4 ಸಲ ಮೇಲೆ ಕೆಳಗೆ ಹೋಗ್ತದೆ. ಅಲ್ಲಿ 4 ಸಲ ಬಂದಿದ್ದಾರೆ. ಲತಾ ಸಂತೋಷ್ ಶೆಟ್ಟಿ ಬಂದದಕ್ಕೆ ಲೆಕ್ಕ ಇಲ್ಲ. ಪ್ರಭಾಕರ್ ದೇವಡೆ ಅಲ್ಲಿಂದ ಮಿರಾರೋಡಿ ಬಂದು ಈ ಪುಸ್ತಕಕ್ಕೆ ಅಷ್ಟು ಬೆವರು ಸುರಿಸಿದ್ದಾರೆ. ಅವರ ಅಮೂಲ್ಯವಾದ ಸಮಯಗಳನ್ನೆಲ್ಲ ಕೊಟ್ಟು. ಹಾಗಾಗಿ ನಮ್ಮ ಪ್ರಭಾಕರ್ ದೇವಾಡಿಗರಿಗೆ ನಾನು ತುಂಬಾ ಚಿರಋಣಿಯಾಗಿದ್ದೀನಿ. ನಮ್ಗೆ ಯಾವ ಎಂದಿನವರೆಗೆ ಜ್ಞಾಪಕ ಶಕ್ತಿ ಪರಮಾತ್ಮ ಕೊಡ್ತಾನ ಅಷ್ಟರೊಳಗೆ ನೆನಪಿಟ್ಕೊಳ್ತೇನೆ. ಅಂದ್ರೆ ಗ್ರಹಿಸುವ ಶಕ್ತಿ, ಏಕಸಂಧಿ ಗ್ರಾಹಿತ್ಯ ಅಂತ ಹೇಳ್ತಾರೆ. ಒಂದು 4 ಪೇಜ್ ಡೈಲಾಗ್ಸ್ ಓದಿದ್ರೆ ವಾಚಿಕಾಭಿನಯ, ಅದನ್ನು ಅದರ ಒಳಗೆ ಹೋಗಿ ಓದ್ಬೇಕು. ಆ ನಂತರ ಅದನ್ನು ಸ್ಪ್ಲಿಟ್ ಹಾಕಿಡ್ಬೇಕು. ಡೈಲಾಗ್ಸ್ ಸಂಭಾಷಣೆ ಹೇಗೆ ಡೆಲಿವರಿ ಮಾಡಬೇಕು ಅಂತ ಸ್ವರಭಾರ ಹೇಳಿದ ಅದೆಲ್ಲ ನಂತರಗಳಿವೆ. ಕೃತಿಕಾರರಾದ ಪ್ರಭಾಕರ್ ದೇವಾಡಿಗ ಆರೂರು ಅವರು ಕೃತಿ ರಚನೆಯ ಹಿಂದಿನ ಶ್ರಮ ಹಾಗೂ ತಮ್ಮ ಜೀವನದ ಹಾದಿಯನ್ನು ಮೆಲುಕು ಹಾಕಿದರು. ನಾನು ನನ್ನ ಯಾವುದು ಧ್ಯೇಯ ಇಲ್ಲ. ನಾನು ಪ್ರಪಂಚ ಎತ್ತ ಕಡೆ ಕೊಂಡು ಹೋಗುತ್ತೋ ಅತ್ತ ಕಡೆ ಹೋಗ್ತಾ ಇದ್ದೆ. ಬಾಲ್ಯದಿಂದಲೂ ಹಾಗೆ, ಬಾಲ್ಯದಿಂದಲೂ ನಾನು ಬೊಂಬೆಗೆ ಬಂದ ನಂತರ ಹೋಟೆಲಲ್ಲಿ ಕೆಲಸ ಮಾಡುತ್ತಾ, ರಾತ್ರಿ ಕಾಲೇಜಿನಲ್ಲಿ ಅಭ್ಯಾಸ ಮಾಡುತ್ತಾ, ಮೊದಲಿಗೆ ನನಗೆ ಸಿಕ್ಕಿದ್ದು ಪತ್ರಕಾರಿತೆ ಕೆಲಸ. ಪ್ರೆಸ್ನಲ್ಲಿ ರಿಪೋರ್ಟಿಂಗ್ ಮಾಡಲಿಕ್ಕೆ ಹೋಗ್ತಿದ್ದೆ. ಆವಾಗ ಅನುಭವ, ಜೀವನದಲ್ಲಿ ಏನು ಅನುಭವ ಬರ್ತದೆ ಅದೆಲ್ಲ ಸಿಗ್ತದೆ. ಪತ್ರಕಾರಿತೆ ಮಾಡುವಾಗ ಸಾಮಾನ್ಯ ಜನರ ದುಃಖ ಕಷ್ಟಗಳು ಬರ್ತವೆ. ಕೆಲವು ಸಲ ಜೋಪಡಿಯನ್ನು ಮಾನವೀಯತೆ ಹೊಡಿಸ್ತಾರೆ, ಕೆಲವು ಅಂಗಡಿಯನ್ನು ಹೊಡಿತಾರೆ, ಕೆಲವರು ಆಕ್ಸಿಡೆಂಟ್ ಆಗ್ತಾರೆ, ಸಾಯ್ತಾರೆ, ಮಕ್ಕಳು ಅವರ ಪೋಸ್ಟ್ ಮಾರ್ಟಮ್ ಎಲ್ಲ ಆಗ್ತದೆ ಆಸ್ಪತ್ರೆಯಲ್ಲಿ, ಅಥವಾ ಚಿತ್ರಗಳನ್ನೆಲ್ಲ ಮಾಡ್ತಾರೆ, ರಿಪೋರ್ಟಿಂಗ್ ಎಲ್ಲ ಮಾಡ್ತಾರೆ. ಆಮೇಲೆ ಏನೇನೆಲ್ಲ ಆಗ್ತದೆ, ಪೇಪರ್ನಲ್ಲಿ ರೇಪ್ ಆಗ್ತದೆ. ಅದು ಆಗಿರುವಾಗ ಅದನ್ನು ಯಾವುದನ್ನು ಪ್ರಕಟಿಸಬೇಕು, ಅದನ್ನು ಪ್ರಕಟಿಸಬಾರದು, ಅದು ಸಹ ನಿಯಮ ಇರ್ತದೆ. ಇಂಥೆಲ್ಲ ಅಭ್ಯಾಸವನ್ನು ಮಾಡಿಕೊಂಡು ನಾನು ಮುಂದೆ ಏನು ಮಾಡಬೇಕಂತ ನೋಡುವಾಗ ನನಗೆ ಗೊತ್ತಾದ್ದು LLB ಮಾಡುವ ಅಂತೇಳಿ. ಆಮೇಲೆ LLB ಒಂದು ಈಸಿ ಮ್ಯಾಟರ್ ಸಬ್ಜೆಕ್ಟ್, ಯಾಕಂದರೆ ಕೆಲಸ ಮಾತ್ರ ಮಾಡ್ಬೋದು ನಾನು. LLB ಮಾಡಿ ಆಮೇಲೆ ನಾನು ವಕೀಲನಾಗಿ ಕೆಲಸಕ್ಕೆ ಒಂದು ಕಂಪನಿಗೆ ಸೇರಿಕೊಂಡೆ. ಆಮೇಲೆ ನಾನು ಫ್ರೀಲಾನ್ಸ್ ಆಗಿ ಸಹ ನಾನು ವಕೀಲನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಅಷ್ಟೊತ್ತಿಗೆ ನಮ್ಮ ಪೇಪರ್ನಲ್ಲಿ ಒಂದು ನಾನು ಜಾಹೀರಾತು ನೋಡಿದೆ, ಅಂದರೆ ನ್ಯೂಸು.
ಮುಂಬೈ ಭಾಗ, ಕನ್ನಡ ವಿಭಾಗ ಮುಂಬೈ ವಿಶ್ವವಿದ್ಯಾಲಯದಲ್ಲಿ MA ತರಗತಿಗೆ ಪ್ರವೇಶ ಉಪಲಬ್ಧ ಇದೆ ಅಂತೇಳಿ. ಅವಾಗ ನನಗೆ ಅನಿಸಿತ್ತು, ನಾನು ಇನ್ನೂ ಸಾಫ್ಟ್ವೇರ್ ಮಾಡಿದ್ದಿಲ್ಲ, ಅವಕಾಶ ಇದೆ ಅಂತ. ಅವಕಾಶವನ್ನು ನಾನು ಅದನ್ನು ಬಿಡಬಾರ್ದು ಅಂತ ಹೇಳಿ ನಾನು ಮತ್ತೆ ಮಾತಾಡಿ MAಗೆ ಅಡ್ಮಿಷನ್ ಪಡೆದುಕೊಂಡೆ. ಆನಂತರ ಅವರು 2 ವರ್ಷದ ಈ ಕೋರ್ಸ್ನಲ್ಲಿ ಕೆಲವು ಸಲ ನನಗೆ ಬಹು ಸಲ ತುಂಬ ಸಹಾಯ ಮಾಡಿದರು ಈ ಕೋರ್ಸ್ ಕಂಪ್ಲೀಟ್ ಮಾಡಲಿಕ್ಕೆ. ನನಗೆ ಜಾಬ್ ಮಾಡಿಕೊಂಡು ನನಗೆ ಕೋರ್ಸ್ ಮಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಾರೆ, ಅದಕ್ಕೆ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಆಮೇಲೆ ಹೇಳಿದ್ದು, ನೀವು ಕತೆ ಬರೀಬೇಕು, ಒಂದು 100 ಪಡೆದ ಪುಸ್ತಕ ಬರೀಬೇಕು ನಿಮ್ಮ ಎಕ್ಸಾಮಿಗೆ ಅಂತ ಹೇಳಿ. ನಾನು ವಿಚಾರ ಇದು ನನಗೆ ಅರ್ಥ ಆಗಲಿಲ್ಲ ಬೆಳಿಗ್ಗೆ ಮುಂಚೆ. ಯಾರು ಸಾಧಕರನ್ನು ಯಾರಾದ್ರೂ ಗುರುತಿಸಿ ಅಂತ ಹೇಳಿದ್ರು. ಕಡೆಗೆ ನನಗೆ ಗೊತ್ತಿತ್ತು ಎಂತಾಯ್ತು, ನಮ್ಮ ಗುಣಪಾಲುಡಿಪಿ ಬರುತ್ತೆ. ಯಾಕಂದ್ರೆ ನಾನು ಸಣ್ಣ ಮನೆಗೆ ಊರಿನಲ್ಲಿರುವಾಗ ಗುಣಪಾಲುಡಿಪಿ ಮತ್ತೆ ಯಾವ್ದಾದ್ರು ನಾಟಕ ನೋಡ್ತಾ ಇದ್ದೇನೆ, ಅವರು ನೆನಪಿತ್ತು ನನಗೆ. ಆಮೇಲೆ ದೇವಳಿಗೆ ಸಂಘ ಬಾಂಬೆಯಲ್ಲಿ ನನಗೆ ಇತ್ತೀಚೆಗೆ ಒಂದು 10-20 ವರ್ಷ ನಂತರ ನನಗೆ ಅವರ ಪರಿಚಯ ಆಯಿತು ಇಲ್ಲಿ. ಖ್ಯಾತ ವಾಸ್ತು ತಜ್ಞ ಪುರೋಹಿತ ಅಶೋಕ್ ಪುರೋಹಿತ್ ಅವರು ಅತಿಥಿಗಳಾಗಿ ಆಗಮಿಸಿ ಶುಭ ಹಾರೈಸಿದರು. ಸಾಹಿತ್ಯ ಲೋಕವೇ ದರಗಿಳಿದು ಬಂದಂತ ಅನುಭವ ನಮ್ಗೆ ಆಗ್ತಾ ಇದೆ. ಎಲ್ಲ ಹಿರಿಯರಿದ್ದಾರೆ, ಮುತ್ಸದ್ದಿಗಳಿದ್ದೀರಿ, ಕಲಾವಿದರಿದ್ದೀರಿ, ಎಲ್ಲ ದೊಡ್ಡ ದೊಡ್ಡ ಮುಂಬೈ ಕಂಡಂತಹ ಅನೇಕ ದೊಡ್ಡ ವ್ಯಕ್ತಿಗಳು. ನೀವೆಲ್ಲರ ಸಮಾಗಮ ಕೇವಲ ಗುಣಪಾಲ ಉಡುಪಿಯವರ ಪ್ರೀತಿಗಾಗಿ ನೀವೆಲ್ಲ ಬಂದಿದ್ದೀರಿ. ಬಂಧುಗಳೇ, ಇವತ್ತಿನ ದಿನ ಮಕ್ಕಳಿಗೆ ಪೋಷಕರು ಸರಸ್ವತಿಯನ್ನು ಮತ್ತು ಸ್ವಲ್ಪ ಸಂಪತ್ತನ್ನು ಕೊಟ್ಟು ಬಿಡ್ತಾರೆ, ಸಂಸ್ಕಾರವನ್ನು ಕೊಡಲಿಕ್ಕೆ ವಿಫಲರಾಗ್ತಾ ಇದ್ದಾರೆ. ಈ ಸಂಸ್ಕಾರ ಅನ್ನುವಂಥದ್ದು ನಿಮ್ಮಂತ ಗುರುಗಳಿಂದ, ಹಿರಿಯರಿಂದ, ಶ್ರೇಷ್ಠ ಕವಿಗಳಿಂದ, ಕಲೆಗಳಿಂದ ಮಾತ್ರ ಇವತ್ತಿನ ಸಮಾಜವನ್ನು ತಿದ್ದಲಿಕ್ಕೆ ಸಾಧ್ಯ ಅಂತ ನಾನು ಹೇಳ್ತೇನೆ. ಯಾವಾಗಲೂ ನನ್ನ ಕಾರ್ಯಕ್ರಮಕ್ಕೆ ಹೋದಾಗ ಹೇಳ್ತಾರೆ, ಮಕ್ಕಳಿಗೆ ಯಾವುದೇ ಕಾರಣಕ್ಕೆ ಲಕ್ಷ್ಮಿಯನ್ನು ಕೊಡಬೇಡಿ, ಸರಸ್ವತಿಯನ್ನು ಕೊಡಿ. ಆ ಮಗುವಿಗೆ ಹೇಳಿ, ನೀನು ಹೋಗಿ ಲಕ್ಷ್ಮಿಯನ್ನು ತಾ ಅಂತ. ಆ ಮಕ್ಕಳ ಕೈಯಲ್ಲಿ ವಿಶೇಷ ಲಕ್ಷ್ಮಿ ಕೊಟ್ಟಾಗ ಅವರಿಗೆ ಇನ್ಯಾಕೆ ಎಲ್ಲ ಉಂಟಲ್ಲ ಅನ್ನುವಂಥ ಭಾವನೆಯಿಂದ ಅವರೆಲ್ಲವನ್ನು ಮರೆಯುವಂತ ಸಾಧ್ಯತೆಗಳು ಇರ್ತದೆ. ಅಂತ ನಿಟ್ಟಿನಲ್ಲಿ ಇವತ್ತಿನ ದಿನ ನೀವೆಲ್ಲ ಮಹಾನ್ ವ್ಯಕ್ತಿಗಳು. ನಮ್ಮ ಗುಣಪಾಲ ಉಡುಪಿಯವರ ಲಲಿತರಂಗ ಗುಣನಾಯಕ ಈ ಕೃತಿಯ ಬಿಡುಗಡೆಯ ಈ ಶುಭಾಮೃತ ಕಾಲಕ್ಕೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಕಾರ್ಯಕ್ರಮದ ಮಧ್ಯದಲ್ಲಿ ಖ್ಯಾತ ಭಾಗವತರಾದ ಜಯಲಕ್ಷ್ಮಿ ದೇವಾಡಿಗ ಅವರಿಂದ ಯಕ್ಷಗಾನ ಪದಗಳ ಗಾಯನ ನಡೆಯಿತು. ಇದು ಸಭಿಕರನ್ನು ಮಂತ್ರಮುಗ್ಧಗೊಳಿಸಿತು. ಕನ್ನಡ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ಪೂರ್ಣಿಮಾ ಸುಧಾಕರ್ ಶೆಟ್ಟಿ ಅವರು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಿಸಿ ವಂದನಾರ್ಪಣೆ ಮಾಡಿದರು. ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ಗಣ್ಯರನ್ನು ಈ ಸಂದರ್ಭದಲ್ಲಿ ಗೌರವಿಸಲಾಯಿತು. ಹಲವು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಕವಿಗಳು, ಸಾಹಿತಿಗಳು ಹಾಗೂ ಸಾಹಿತ್ಯಾಸಕ್ತರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಒಟ್ಟಿನಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ತನ್ನ ಪರಿಶ್ರಮದಿಂದ ವಕೀಲರಾಗಿ,
ಪತ್ರಕರ್ತರಾಗಿ ಮತ್ತು ಈಗ ಲೇಖಕರಾಗಿ ಹೊರಹೊಮ್ಮಿರುವುದು ಮುಂಬೈ ಕನ್ನಡಿಗರಿಗೆ ಹೆಮ್ಮೆಯ ವಿಷಯ. ಪ್ರಭಾಕರ್ ದೇವಾಡಿಗರ ಈ ಸಾಹಿತ್ಯಿಕ ಕೃಷಿ ನಿರಂತರವಾಗಿರಲಿ ಎನ್ನುವ ಆಶಯದೊಂದಿಗೆ ಇನ್ನಂಜಯ್ ಜಯರಾಮ್, ಮುಂಬೈ ನ್ಯೂಸ್ಗಾಗಿ. ನಾನು ಸವಿತಾ ಕುಲಕರ್ಣಿ. ಮತ್ತಷ್ಟು ಸುದ್ದಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.